ನಾನು ರಾಜಧಾನಿ ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ಸರ್, ರಾಜಧಾನಿ ಟಿವಿಯಿಂದ. ನಮಸ್ಕಾರ ಸರ್, ಹೇಳಿ ಸರ್. ಈಗ ತಾನೇ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಸರ್? ಏನಂತಂದ್ರೆ ಇದೆ, ವಿಕಾಸ್ ಪುತ್ತೂರ್ ಅವರಿಗೆ ಕೊಟ್ಟಿರುವಂತದ್ದು ಏನೇನು ಈ ಕಾಯ್ದೆ ಜಾರಿಗೆ ಆಗದೇನೆ ಅವ್ರು ಕೊಟ್ಟಿರೋದು ಸರಿಯಲ್ಲ ಅಂತ ಹೇಳಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸರ್. ಹೌದು. ಓಕೆ. ಈಗ ಈಗ ಈ ದ್ವೇಷ ಭಾವನೆ, ಈ ದ್ವೇಷ ಭಾಷಣ ಏನು ಮಸೂದೆ ಬಂದಿದೆ, ಅದಕ್ಕಿನ್ನೂ ರಾಜ್ಯಪಾಲರು ಅಂಕಿತ ಹಾಕಿಲ್ಲ. ಈ ಹಿನ್ನೆಲೆಯಲ್ಲಿ ಅದಿನ್ನೂ ಜಾರಿಯಾಗಿಲ್ಲ. ಇದು ಸಹಜವಾಗಿ ಎಲ್ಲರಿಗೂ ಗೊತ್ತಿರುವಂತದ್ದು, ನಿಮ್ಗೂ ಗೊತ್ತಿದೆ. ಆದ್ರೆ ಈಗ ನಾ ಹೇಳುದು, ಈಗ ದ್ವೇಷ ಭಾಷಣ ನೀವೇನ್ ಮಾಡ್ತೀರಿ ಅಂತ. ಈಗ ನಿಮ್ಮ ಧರ್ಮದ, ನಿಮ್ಮ ಆಯಾ ಕಟ್ಟಿನ ವಿಚಾರಗಳನ್ನ ಹೇಳೋದ್ರಲ್ಲಿ ಏನಾದ್ರು ದ್ವೇಷ ಅನ್ಸುತ್ತಾ? ನಿಮ್ ಸುರಕ್ಷತೆ ಬಗ್ಗೆ ತಾನೇ ಮಾತಾಡ್ತೀರಾ ನೀವು. ಸಮುದಾಯ ಸುರಕ್ಷತೆ ಮಾತಾಡ್ಬೋದು, ಸಮಾಜ ಸುರಕ್ಷತೆ ಮಾತಾಡ್ಬೋದಲ್ವೇ? ಅಲ್ಲ, ಕರೆಕ್ಟ್. ಈಗ ಅವರು ನಿನ್ನೆ ನನಗೆ ನೋಟಿಸ್ ಮಾಡಿರೋದು ಏನು ಅಂದ್ರೆ, ಅವ್ರು ಆಂಟಿಸಿಪೇಟ್ ಮಾಡಿಕೊಂಡಿದ್ದಾರೆ. ಆಂಟಿಸಿಪೇಟ್ ಮಾಡಿಕೊಂಡು ಆ ನೋಟಿಸ್ ನೀವು ಓದಿದಿರಿ ಅಂತ ಭಾವಿಸಿದೆ ಸರ್. ಹೌದೌದು, ನೋಡಿ. ಆ ನೋಟಿಸ್ ಅಲ್ಲಿ ಅವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ನೀವು ಈ ದ್ವೇಷ ಭಾಷಣ ಮಸೂದೆಯನ್ನು ಉಲ್ಲಂಘಿಸಬಾರದು ಅಂತ ಇದೆ. ಸೊ ಅದು ಎಲ್ಲಿಂದ ಉಲ್ಲಂಘನೆ ಆಗುತ್ತೆ? ಅದಕ್ಕೆ ಅಧಿಕೃತತೆನೇ ಇಲ್ಲ ಅಂದ್ಮೇಲೆ ಉಲ್ಲಂಘನೆ ಹೇಗಾಗುತ್ತೆ? ಅದನ್ನ ಜಾರಿ ಆಗದೆ ಇರುವಂತದ್ದು ಒಂದು. ಆಮೇಲೆ ಇನ್ನೊಂದು, ಇವರು ಕಾರ್ಯಕ್ರಮಕ್ಕಿಂತ ಮೊದಲು ಯಾವುದೇ ಭಾಷಣ, ಯಾವುದೇ ಇದು ಸಂವಹನ ಆಗುವ ಮೊದಲು ಇವ್ರು ಯಾರು ದ್ವೇಷ ಭಾಷಣ ಮಾಡ್ತಾರೆ ಮಾಡುದಿಲ್ಲ ಅಂತ ಇವ್ರು ಹೇಗೆ ಆಂಟಿಸಿಪೇಟ್ ಮಾಡ್ತಾರೆ? ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ ಅದನ್ನು. ಸೊ ಇವ್ರು ನೋಟ್ ಗ್ರೌಂಡ್ಸ್ ಮಾಡ್ತಾರೆ. ಅದನ್ನ ಮಾಡ್ಲಿಕ್ಕೆ ಇವ್ರಿಗೆ ಫಸ್ಟ್ ಪಾಯಿಂಟ್, ಇವ್ರಿಗೆ ಬಿಫೋರ್ ದಿ ಪ್ರೋಗ್ರಾಮ್ ಇವ್ರಿಗೆ ನೋಟಿಸ್ ಮಾಡುವಂತಹ ಇದಿಲ್ಲ. ಏನು ಅಧಿಕಾರ ಇರ್ಬೋದು, ಬಟ್ ಅದ್ರ ಅವಶ್ಯಕತೆ ಇಲ್ಲ. ಎಲ್ಲ ನಿಮ್ಗೆ ಅನ್ಸುತ್ತಾ? ಈಗ ನಾವಿನ್ ಮುಂದೆ ನಮ್ಮ ಭಾಷಣದ ಪ್ರತಿಯನ್ನ ಮೊದಲೇ ಸಿದ್ಧ ಮಾಡಿಕೊಂಡು ಅದನ್ನ ಜಿಲ್ಲಾ SP ಗಳಿಗೆ ಕೊಟ್ಬಿಟ್ಟು ಅದನ್ನೇ ನಾವು ಅಧಿಕೃತವಾಗಿ ಓದ್ಬಿಡೋದು ಅಂತ ಏನಾದ್ರು ಆಗುತ್ತಾ? ಸರ್, ನೋಡಿ, ಅದು ಅಂಬೇಡ್ಕರ್ ಅವ್ರಿಗೆ ಅದನ್ನ ಆ ರೀತಿ ಮಾಡಿದಾರೆ ಅವರು, ಕಾಂಗ್ರೆಸ್ನವರು. ಅವ್ರದ್ದು ರೆಸಿಗ್ನೇಷನ್ ಲೆಟರ್, ಅಂಬೇಡ್ಕರ್ ಅವ್ರದ್ದು ರೆಸಿಗ್ನೇಷನ್ ಲೆಟರ್ ಅನ್ನು ಮೊದಲೇ ಕೊಡ್ಬೇಕು, ಇಲ್ದೇ ಇದ್ರೆ ನಾವು ನಿಮ್ಗೆ ಓದ್ಲಿಕ್ಕೆ ಬಿಡಲ್ಲ ಅಂತ ಹೇಳಿದ್ರು. ಸೊ ಅವರು ಸಬ್ಮಿಟ್ ಮಾಡ್ಲಿಲ್ಲ. ಕಡೆಗೆ ಅವ್ರಿಗೆ ಭಾಷಣ ಮಾಡ್ಲಿಕ್ಕೆ ಬಿಡ್ಲಿಲ್ಲಲ್ಲ ಇವರು ಲೋಕಸಭೆಯಲ್ಲಿ. ಸೊ ಇವ್ರದ್ದು ಇರುವಂತ ಉದ್ದೇಶ ಅದೇ ರೀತಿಯಲ್ಲಿ ಎಲ್ಲ ಹೋಗ್ತಾ ಇದೆ. ಅಲ್ಲ, ಈಗ ನಿಮ್ಮ ಪರ್ಟಿಕ್ಯುಲರ್ ಆಗಿ ನಾನು ಈಗ ಕೆಲವೊಂದು ಈ ಸಮಾಜೋತ್ಸವ, ವಿರಾಟೋತ್ಸವ ಏನ್ ನಡೀತಾ ಇದೆ, ಆ ಒಂದು ಮುಖಂಡರುಗಳಿಗೆ ಇವನ್ನೆಲ್ಲರೂ ನೋಟಿಸ್ ಕೊಡೋದು ಮಾಡೋದು ನೋಡ್ತಾ ಇದೀವಿ. ಬೆಂಗಳೂರಿನಲ್ಲಿ ಪುನೀತ್ ಕೆರೆಹಳ್ಳಿ ಅಂತ ಹೇಳಿ ಒಬ್ರು, ಅವ್ರದ್ದು ಒಂದು ವಿಚಾರಗಳಿಗೆ ಈಗಾಗ್ಲೇ ಒಬ್ರು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನೋ ಪ್ರಯತ್ನ ಕೂಡ ಪಟ್ಟಿದ್ದಾರೆ, ನಾಗೇಂದ್ರ ಅಂತ ಹೇಳಿ. ಇವೆಲ್ಲವನ್ನ ಗಮನಿಸಿದ್ರೆ ಎಷ್ಟು ಸುರಕ್ಷತೆ, ಯಾರಿಗಿಲ್ಲಿ ಸುರಕ್ಷತೆ, ಯಾರಿಗಿಲ್ಲಿ ಆದ್ಯತೆ? ಸರ್, ಈ ಸರ್ಕಾರದ ಅಡಿಯಲ್ಲಿ ಯಾವುದೇ ಕಾರಣಕ್ಕೂ ಅವರ ಅವರ ಸಿದ್ಧಾಂತಗಳಿಗೆ ವಿರುದ್ಧವಾಗಿ ಯಾರಿದ್ದಾರೆ ಅವರ ಬಾಯಿ ಮುಚ್ಚಿಸ್ಬೇಕು, ಅವರ ವಿರುದ್ಧ ಮಾತನಾಡುವಂತ ಎಲ್ಲಾ ಧ್ವನಿಗಳನ್ನು ಅಡಗಿಸ್ಬೇಕು ಅನ್ನುವಂಥದ್ದು ಅವ್ರಿಗಿದೆ. ಸೊ ಅದರ ಒಂದು ಭಾಗ ಈ ದ್ವೇಷ ಭಾಷಣದ ಮಸೂದೆ, ಅದಷ್ಟೇ. ಸೊ ಅವ್ರ ಹತ್ರ ಈ ರೀತಿಯ ಅನೇಕ ಅಸ್ತ್ರಗಳಿದೆ. ಅವ್ರು ಒಂದೊಂದೇ ಅದನ್ನು ಪ್ರಯೋಗ ಮಾಡ್ತಾರೆ, ಆದ್ರೆ ಯಾವ್ದು ಯಶಸ್ವಿ ಆಗಲ್ಲ. ಅಲ್ಲ, ಈಗ ಅದಕ್ಕೂ ನಮ್ಮ ಸಂವಿಧಾನ ಅವಕಾಶ ಮಾಡಿ ಒಂದು ಸಮುದಾಯದ ಅಥವಾ ಒಂದು ಜನರ ಜಾಗೃತಿಯ ವಿಚಾರನ ಹೇಳುವಂತದ್ದು ದ್ವೇಷ ಮನೋಭಾವ ಹೇಗಾಗುತ್ತೆ? ನಾನು ವೈಯಕ್ತಿಕವಾಗಿ ನಿಮ್ಮನ್ನ ಕೇಳೋದೇನು ಅಂದ್ರೆ, ವಿಕಾಸ್ ಪುತ್ತೂರ್ ಅವರು ಏನ್ ದ್ವೇಷ ಹರಡಬಹುದು, ಏನು ಮಾತಾಡಿದ್ರೆ ಏನು ಕೆಟ್ಟದಾಗಿ ಮಾತಾಡಿರ್ಬಹುದು, ಯಾವ ಹಂತಕ್ಕೆ ಹೋಗ್ಬಿಡ್ಬಹುದು, ಅದು ಸಾಂವಿಧಾನಿಕ ಉಲ್ಲಂಘನೆ ಆಗ್ಬಿಡುತ್ತಾ? ಇದು ಯಾವ ರೀತಿ ಕಾಂಟ್ರಡಿಕ್ಷನ್ ಇದೆ ಅಂದ್ರೆ, ನಾವು ಏನು ಮಾತಾಡ್ತೇವೆ ಅದನ್ನೇ ಅನ್ಯ ಕೋಮಿನವರು ಮಾತಾಡಿದ್ರೆ ಅವರಿಗೆ ಅದು ದ್ವೇಷ ಭಾಷಣ ಅಂತ ಅನ್ಸೋದಿಲ್ಲ ಸರ್. ನಾವು ಮಾತಾಡಿದ್ರೆ ಅವರಿಗೆ ಅದು ದ್ವೇಷ ಭಾಷಣ ಅಂತ ಅನ್ನಿಸುತ್ತೆ. ಸೊ ಇದಿಷ್ಟೇ ಇರುವಂತದ್ದು ವ್ಯತ್ಯಾಸ. ಅವರ ಟಾರ್ಗೆಟ್ ಇರುವಂತದ್ದು ಹಿಂದೂ ಲೀಡರ್ಸ್, ಹಿಂದೂಗಳು ಭಾಷಣ ಮಾಡುವಂತದ್ದು. ಇವ್ರು ಎಷ್ಟು ಜನ ಮುಸ್ಲಿಂ ಲೀಡರ್ಸ್ಗೆ ಅಥವಾ ನಾನ್ ಹಿಂದೂ ಲೀಡರ್ಸ್ಗೆ ಎಷ್ಟು ಇವರು ನೋಟಿಫೈ ಮಾಡಿದ್ದಾರೆ, ಎಷ್ಟು ಕೇಸ್ ಆಗಿದೆ ಕಳೆದ 2.5 ವರ್ಷಗಳಲ್ಲಿ? ಇವರು ಬಹಿರಂಗ ಮಾಡ್ಲಿ ಅಲ್ಲ ಕಾಂಗ್ರೆಸ್ನವರು. ಎಕ್ಸಿಸ್ಟಿಂಗ್ ಲಾಸ್ ಈಗಾಗಲೇ ಇದೆಯಲ್ಲ, ಈಗ ಇರುವಂತಹ ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿಯೇ ನಿಮಗೆ ಅದರ ಅವಕಾಶಗಳಿದೆ. ಅದರ ಅಡಿಯಲ್ಲೇ ನೀವು ಈಗ ಒಂದು ರಿಯಾಲಿಟಿಯಲ್ಲಿ ದ್ವೇಷ ಭಾಷಣ ಅಥವಾ ದ್ವೇಷ ಹರಡುವಂತಹ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ ಅಂತ ಆದ್ರೆ ಅದಕ್ಕೆ ಹೊಸ ಕಾನೂನಿನ ಅಗತ್ಯ ಇಲ್ಲ, ಎಕ್ಸಿಸ್ಟಿಂಗ್ ಕಾನೂನುಗಳೇ ಸಾಕಾಗುತ್ತೆ.
ಸೊ ಇವರು ಇನ್ ಸ್ಪೆಸಿಫಿಕ್ ಮಾಡ್ತಾ ಇರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಇವರು ಪ್ರಿವೆಂಟಿವ್ ಮೆಷರ್ಸ್, ಈ ಪ್ರಿವೆಂಟಿವ್ ಮೆಷರ್ಸ್ ಏನು ಅಂತ ಹೇಳಿದ್ರೆ, ನೋಡಿ ಈ ರೀತಿ ನೋಟಿಸ್ ಕೊಡುವಂತದ್ದು, ಇವರು ಒಂದು ಕೋಮಿಗೆ ಕೊಡುದಿಲ್ಲ ಮತ್ತೊಂದು ಕೋಮಿಗೆ ಕೊಡ್ತಾರೆ. ತಾರತಮ್ಯ ಆಗ್ಬಾರ್ದು, ಇವ್ರಿಗೆ ಅದು ಆ ರೈಟ್ಸ್ ಸಿಕ್ಬಿಡುತ್ತೆ ಅಂತ. ಸಿಗ್ಲಿ. ಈಗ ನಾನು ನಿಮ್ಮನ್ನ ವಿಕಾಸ್ ಪುತ್ತೂರ್ ಅವರೇ, ಇಷ್ಟು ವರ್ಷದ ನಿಮ್ಮ ಒಂದು ಸಮಾಜ ಸೇವೆ, ಸಮುದಾಯ ಸೇವೆ ಎಲ್ಲ ಮಾಡಿದಿರಿ. ಅನೇಕ ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ಅನೇಕ ವಿಚಾರಗಳನ್ನ ನೀವು ವೇದಿಕೆಗಳಲ್ಲಿ ಹಂಚ್ಕೊಂಡಿದ್ರಿ. ಎಲ್ಲಾದ್ರೂ ನೀವು ಇಲ್ಲಪ್ಪ ನಾನು ಅತಿಯಾಗಿ ದ್ವೇಷದ ಒಂದು ಮಟ್ಟಕ್ಕೆ ಮಾತಾಡಿದೀನಿ ಅಂತ ಅನ್ಸಿರುವಂತ ಯಾವ್ದಾದ್ರೂ ಒಂದು ಪ್ರಸಂಗವನ್ನ ನೀವು ಮಾಡ್ಕೊಳಕ್ ಸಾಧ್ಯನಾ? ನಂದು ಒಂದು 100 ಕಡೆ ನನ್ನ ಭಾಷಣ ಇದೆ. ಒಂದೇ ಒಂದು ಭಾಷಣ ನಂದು ಒಂದು ಆಂಟಿ ಹೇಟ್ ಸ್ಪೀಚ್ ಅಲ್ಲಿ ಇದುವರೆಗೂ ನಂದು ಒಂದೇ ಒಂದು ಬುಕ್ ಆಗ್ಲಿಲ್ಲ ಸರ್. ನಂದು ವೈಯಕ್ತಿಕ ನಾನು ಹೇಳುದು. ಸೊ ನಂದು ಕೆಲವೊಂದು ಫೇಸ್ಬುಕ್ ಪೋಸ್ಟ್ ಗಳ ಮೇಲೆ ಇವರು ಸುವಮೋಟೋ ರಿಜಿಸ್ಟರ್ ಮಾಡ್ಕೊಂಡಿದ್ರು ಕಂಪ್ಲೇಂಟ್ಸ್. ಅದಲ್ಲದೆ ಭಾಷಣದ ಮೇಲೆ ಇವತ್ತಿನವರೆಗೂ ನನ್ನ ಭಾಷಣದ ಮೇಲೆ ಯಾವುದೇ ರೀತಿಯ ಕೇಸ್ ಬುಕ್ ಆಗಿಲ್ಲ. ಮೊದಲನೇ ಸರಿ ನೋಟಿಸ್ ತಗೊಂಡಿದ್ದೀರಿ? ಅಲ್ಲಲ್ಲ, ನೋಟಿಸ್ ಇದು ಯಾವ್ದು ನೋಟಿಸ್ ಇದು ಕನ್ಸಿಸ್ಟೆಂಟ್ ಆಗಿ ನೋಟಿಸ್ ನಂದು. ಬಟ್ ಸ್ಪೀಚ್ ಗೆ ಇದು ಫಸ್ಟ್ ನೋಟಿಸ್ ಈಗ. ಅಂದ್ರೆ ಭಾರತದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಒಂದು ಸಾಂವಿಧಾನಿಕ ಹಕ್ಕು ಕೂಡ, ವಾಕ್ ಸ್ವಾತಂತ್ರ್ಯದ ಹಕ್ಕು ಕೂಡ ಎಲ್ಲೋ ಮೊಟಕುಗೊಳಿಸ್ತಾ ಇದೆಯಾ ಸರ್? 100% ಅಲ್ವಾ ಸರ್? ಈಗ ಸಂವಿಧಾನಿಕವಾಗಿ ಇವರು ಅದಕ್ಕೆ ವಿರುದ್ಧವಾಗಿ ಮಾಡ್ತಾ ಇರತಕ್ಕಂಥದ್ದಲ್ವಾ. ಈಗ ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂತ ಆದ್ರೆ ಅದ್ರ ಅರ್ಥ ಏನು? ಹಾಗಾದ್ರೆ ಇವ್ರು ಯಾರ ಉತ್ಸಾಹದಲ್ಲಿ ಇವ್ರು ಮಾಡಿದ್ದು? ಪೊಲೀಸ್ ಹೋಮ್ ಮಿನಿಸ್ಟರ್ ಏನ್ ಹೇಳಿದಾರೆ ಅಂದ್ರೆ, ಇಲ್ಲ ಅವ್ರಿಗೆ ನೋಟಿಸ್ ಕೊಟ್ಟಿರೋದು ತಪ್ಪು, ಇವರು ಅಭಿವ್ಯಕ್ತಿಯಿಂದ ಅದ್ ಮಾಡಿದ್ದಾರೆ, ಮಾಡಬಾರ್ದಾಗಿತ್ತು ಅಂತ ಅವ್ರು ಹೇಳಿರೋದು. ಪೊಲೀಸರನ್ನೇ ಅವ್ರು ಹೇಳಿರೋದು, ಈಗ ಹೇಳ್ಬಾರ್ದಾಗಿತ್ತು ಅಂತ ಅವರು ಒಂದು ಪಶ್ಚಾತ್ತಾಪದ ಮಾತುಗಳನ್ನು ಹೇಳಿದ್ದಾರೆ. ನೋಟಿಸ್ ಕೊಡಬಾರ್ದಾಗಿತ್ತು ಅವ್ರಿಗೆ, ಯಾಕೆಂದ್ರೆ ಜಾರಿ ಆಗಿಲ್ಲ, ಅದು ಕಾನೂನು ಉಲ್ಲಂಘನೆ ಆಗಿಲ್ಲ ಅಲ್ಲಿ, ಹಂಗಾಗಿ ಜಾರಿನೇ ಆಗಿಲ್ದೇ ಇರೋದ್ರಿಂದ ನೋಟಿಸ್ ಕೊಡಬಾರ್ದು. ಇಂಡಿಕೇಶನ್ ಏನು ಸರ್? ವಾಟ್ ಇಸ್ ದಿ ಇಂಡಿಕೇಶನ್? ಅವ್ರು ಕೊಟ್ಟಿರೋದು ತಪ್ಪಿರ್ಬೋದು, ಅವರ ಮೂವ್ಮೆಂಟ್ ಇದು ಇಂಡಿಕೇಶನ್ ಏನು? ಟಾರ್ಗೆಟಿಂಗ್ ಅಂತ ಅಲ್ವಾ? ಸೊ ಈಗ ಯಾರು ಕೂಡ ಅವ್ರಿಗೆ ಹೇಳಲಿಲ್ಲ, ಇವರು ವಾಲಂಟರಿಯಾಗೆ ಪೊಲೀಸ್ ಅವರು ಮಾಡಿದ್ದಾರೆ ಅಂತ ಆದ್ರೂ ವೈರ್ ದೇ ಟಾರ್ಗೆಟಿಂಗ್ ಹಿಂದೂ ಸಮ್ಮೇಳನ? ನಾನು ಅದನ್ನ ಕೇಳ್ತಾ ಇದ್ದೀನಿ, ಯಾವ್ದನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇವರು? ಇಲ್ಲ, ನಾವೊಬ್ಬರನ್ನ ಪರಿಚಯ ಹಿಂಗೆ ಕೇಳಿದಾಗ ಏನಕ್ಕೆ ಯಾಕಿಗೆ, ಅಯ್ಯೋ ಹಿಂದೂರು ಈ ಮುಖಂಡರುಗಳು ವೇದಿಕೆ ಮೇಲೆ ಆ ಒಂದು ಜೋರದ ಘೋಷಣೆ ಜನರು ಸೇರಿದ ತಕ್ಷಣ ಬೇರೆ ಕೊಮ್ಮಿನ ಬಗ್ಗೆ ಮಾತಾಡ್ತಾರೆ, ಅವ್ರ ವಿರುದ್ಧ ಮಾತಾಡ್ತಾರೆ, ಎಚ್ಚರವಾಗಿರಿ ಅನ್ನೋದ್ರ ಜೊತೆಗೆ ಇನ್ನಷ್ಟು ಏನೇನೋ ಹೇಳ್ಬಿಡ್ತಾರೆ ಅಂತ. ಇದು ಭಾವೈಕ್ಯತೆನ ಕೆಡಿಸ್ಬಿಡುತ್ತೆ, ಸಾಮಾಜಿಕ ಸಾಮರಸ್ಯ ಕೆಡಿಸ್ಬಿಡುತ್ತೆ. ಕಾನೂನು ಇದೆಯಲ್ಲ ಸರ್, ಕಾನೂನು ಇದೆಯಲ್ಲ. ಆ ರೀತಿ ಇನ್ಸಿಡೆಂಟ್ ಆದ್ರೆ ಆ ಇನ್ಸಿಡೆಂಟ್ ಆದ್ಮೇಲೆ ಅದನ್ನ ಮಾಡ್ಲಿ ಕೇಸ್. ಇವರು ಇನ್ಸಿಡೆಂಟ್ ಆಗೋಕ್ಕಿಂತ ಮುಂಚೆ ಇವ್ರಿಗೆ ಆಂಟಿಸಿಪೇಟ್, ಇವ್ರ ನಿರೀಕ್ಷೆ ಹೇಗ್ ಮಾಡ್ತಾರೆ ಅಂತ ನಾನು ಕೇಳೋದು. ಎಲ್ರು ಕೂಡ ಭಾಷಣ ಅದೇ ರೀತಿ ಮಾಡ್ತಾರೆ ಅಂತ ಏನಿಲ್ವಲ್ಲ, ಇವ್ರು ಎಲ್ಲರನ್ನು ಹಾಗಾದ್ರೆ ಜನರಲೈಸ್ ಮಾಡ್ತಾರೆ ಇದನ್ನು? ಅಲ್ಲ, ಇದು ಒಂದು ಹಂತದವರೆಗೆ, ಒಂದು ಅವಧಿಯವರೆಗೆ ಇವೆಲ್ಲವೂ ನಡೀಬಹುದು, ಅಥವಾ ಒಂದು ಕಾಲದವರೆಗೆ ಇವೆಲ್ಲವೂ ನಡೆಯಬಹುದು. ನಿಮ್ಮ ನಿರೀಕ್ಷೆ ಇದಾಗಿರ್ಬೋದಾ? ಇಲ್ಲ ಸರ್, ಇದು ನಮ್ಮ ಇತಿಹಾಸದಲ್ಲೇ ಇದೆ. ಇದೇನಿಲ್ಲ 1947 ನಮ್ಮ ಪಾರ್ಟಿಷನ್ಗಿಂತ ಮೊದಲು ಯಾವ ರೀತಿ ಬಂತ ಆ ರೀತಿಯ ಈಗ್ಲೂ ಆಗ್ತಾ ಇರೋದಷ್ಟೇ, ಬೇರೆ ಏನಿಲ್ಲ. ಕಾಂಗ್ರೆಸ್ ಆಗ ಹೇಗೆ ವರ್ತನೆ ಮಾಡ್ತು, ಈಗ್ಲೂ ಹಾಗೆ ವರ್ತನೆ ಮಾಡ್ತಾ ಇದೆ. ಕಾಂಗ್ರೆಸ್ ಅಲ್ಲಿ ಏನು ಬದಲಾವಣೆ ಆಗಿಲ್ಲ, ಅವರ ನಿಲುವಲ್ಲೂ ಏನು ಬದಲಾವಣೆ ಆಗಿಲ್ಲ. ನೋಡಿ ಸರ್, ನೀವ್ ಹೀಗೆ ಹೇಳ್ತೀರಿ ಪೊಲಿಟಿಕಲಿ ನಾನು ಹೇಳೋದಾದ್ರೆ, ರಾಜಕೀಯವಾಗಿ ನಾನು ಹೇಳೋದಾದ್ರೆ, 136ಕ್ಕೂ ಹೆಚ್ಚು ಸ್ಥಾನಗಳನ್ನ ಕರ್ನಾಟಕದ ಎಲ್ಲಾ ದಕ್ಷಿಣ ಕನ್ನಡ ಜನದ ಅವರು ಸೇರಿ ಹೇಳ್ತಾ ಇದ್ದೀನಿ, ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅಂದ್ರೆ ಯಾರ ತಿರಸ್ಕಾರ, ಯಾರಿಗೆ ಪುರಸ್ಕಾರ ಸರ್? ಸರ್ ಕರೆಕ್ಟ್ ಇರ್ಬೋದು ಸರ್, ನಾನು ಅದ್ರ ಬಗ್ಗೆ ಅಲ್ಲ, ರಾಜಕೀಯವಾಗಿ ಇಲ್ಲ, ಇದು ಬಹಳ ಅರ್ಥ ಇದೆ, ಬಹಳ ಇದರ ಗಂಭೀರತೆ ಇದೆ. ಯಾಕೆ ಅಂತಂದ್ರೆ, ಜನರಿಂದ ಆಯ್ಕೆಗೊಂಡ ಸರ್ಕಾರ, ಜನಪರವಾದಂತ ಒಂದು ನಿಲುವುಗಳನ್ನ ತಗೊಂಡ್ಬೇಕಾದ ಸರ್ಕಾರ ತಗೊಳ್ತಾ ಇರೋ ನಿಲುವುಗಳ ಬಗ್ಗೆ ಪರಾಮರ್ಶೆ ಮಾಡ್ಬೇಕಾಗತ್ತೆ, ನಾವು ವಿಮರ್ಶೆ ಮಾಡ್ಬೇಕಾಗ್ತದೆ. ಎಲೆಕ್ಷನ್ ಅಲ್ಲಿ ಗೆದ್ದ ಮಾತ್ರಕ್ಕೆ ಅವರಿಗೆ ಖುಷಿ ಬಂದ ಹಾಗೆ ಮಾಡಬಹುದು ಅನ್ನುವಂಥದ್ದು ಅಲ್ಲ ಸರ್. ಮ್ಯಾಂಡೇಟರಿ ಕೊಟ್ಬಿಟ್ಟಿದಾರ ಜನ. ಅಲ್ಲ, ಮ್ಯಾಂಡೇಟ್ ಖುಷಿ ಬಂದಾಗೆ ಮಾಡ್ಲಿಕ್ಕೆ ಇಲ್ಲ. ಮ್ಯಾಂಡೇಟ್ ಕೊಟ್ಟಿದ್ದಾರೆ ಅಂತ ಇವರು ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವೆರಿ ಕ್ಲಿಯರ್ಲಿ ಹೇಳಿದ್ದಾರೆ. ಒಂದು ಸರ್ಕಾರಕ್ಕೆ ಜನಾದೇಶ ಬಂದ ಮಾತ್ರಕ್ಕೆ ಸಂವಿಧಾನವನ್ನು ಬೇಕಾಬಿಟ್ಟಿಯಾಗಿ ಬಳಸುವಂತಿಲ್ಲ, ಅದನ್ನು ಬದಲಾಯಿಸ್ಲಿಕ್ಕಿಲ್ಲ, ಜನಾದೇಶಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂಥದ್ದು ಹೇಳಿದ್ದಾರೆ. ಸೊ ಅದೇ ಇದಕ್ಕೂ ಅನ್ವಯ ಆಗುತ್ತೆ. ಕಾಂಗ್ರೆಸ್ಗೆ ಇವತ್ತು ಮ್ಯಾಂಡೇಟ್ ಬಂದಿದೆ ಅಂದ ಮಾತ್ರಕ್ಕೆ ದಟ್ ಡಸಂಟ್ ಮೀನ್ ದಟ್ ದೇ ಕ್ಯಾನ್ ಆಕ್ಟ್ ಇಂಡಿಪೆಂಡೆಂಟ್ಲಿ, ಅವ್ರಿಗೆ ಬೇಕಾದ ಹಾಗೆ ಮಾಡಬಹುದು ವರ್ತನೆ ಅನ್ನುವಂಥದ್ದು ಅಲ್ಲ ಅದು. ಈಗ ನಮ್ಮ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ನೇರವಾಗಿ ಹೇಳೋದಾದ್ರೆ,
ಸರ್ಕಾರಕ್ಕೆ ನೇರವಾಗಿ ಹೇಳೋದಾದ್ರೆ ಏನನ್ನ ನೀವು ಬದಲಾಯಿಸಿಕೊಂಡುದು, ಏನ್ ಸರ್ಕಾರದಿಂದ ಒಂದು ಭಿನ್ನವಾಗಿರ್ಬೇಕು, ಅಥವಾ ಸರ್ಕಾರಕ್ಕೆ ಏನ್ ಬದಲಾವಣೆ ಆಗಿ ಅಂತ ಹೇಳ್ತೀರಿ, ಅಥವಾ ಏನ್ ಹೇಳ್ಬೋದು ನೀವು ಸರ್ಕಾರಕ್ಕೆ ನೇರವಾಗಿ? ಈ ಸರ್ಕಾರಕ್ಕೆ ಏನು ಹೇಳುವಂತದ್ದೇ ಇಲ್ಲ ಸರ್. ಈ ಸರ್ಕಾರ ಇರುವಂತದ್ದು ಕೇವಲ ಅವರ ಕಚ್ಚಾಟಗಳು, ಅವರ ತಿಕ್ಕಾಟಗಳನ್ನು ಮರೆಮಾಚಲಿಕ್ಕೆ ಈ ರೀತಿಯ ಸಂಗತಿಗಳನ್ನು ಎದುರು ತರ್ತಾ ಇದೆ. ಇವತ್ತು ಈ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಕರ್ನಾಟಕಕ್ಕೆ ಈ ಸರ್ಕಾರ ಒಂದು ಶಾಪ. ಆದ ಕಾರಣ ಈ ಸರ್ಕಾರಕ್ಕೆ ಜನರೇ ಬರುವಂತ ದಿವಸಗಳಲ್ಲಿ ಬುದ್ಧಿ ಕಲಿಸ್ತಾರೆ. ನಾವು ಹೇಳುವಂತದ್ದು ಏನಿಲ್ಲ. ಧನ್ಯವಾದಗಳು ಸರ್, ತಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ವಾಹಿನಿ ಕೊಟ್ಟಿದ್ದಕ್ಕೆ. ನಮಸ್ಕಾರ. ನಮಸ್ಕಾರ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.